ನಿವೃತ್ತ IPS ಹತ್ಯೆ ನಡೆದಿದೆ. ಇವರನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತಂದ್ರೆ ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ. ಯಾಕೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ತನಿಖೆಯನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಯಲ್ಲಿ ಮಗಳು ಮತ್ತು ಪತ್ನಿ ಇಬ್ಬರೇ ಇದ್ದಿದ್ದು. ಸೊ ಇಬ್ಬರು ಸೇರಿ ಕೊಲೆ ಮಾಡಿದ್ರ ಏನು ಅಂತ ಹೇಳಿ ಪತ್ನಿಯಿಂದಲೇ ನಿವೃತ್ತ DG ಓಂ ಪ್ರಕಾಶ್ ಬ್ರೂಟಲ್ ಮರ್ಡರ್ ಆಗಿದೆ. ಪೊಲೀಸ್ ವಿಚಾರಣೆಯಲ್ಲಿ ಬಯಲಾಗ್ತಾ ಇದೆ ಸ್ಫೋಟಕ ಮಾಹಿತಿ. ಪೊಲೀಸರ ಮುಂದೆ ಹೇಳಿಕೆಯನ್ನ ಈಗ ಕೊಲೆ ಆರೋಪಿ ಪಲ್ಲವಿ ನೀಡ್ತಾ ಇರೋದು. ಓಂ ಪ್ರಕಾಶ್ ಅವರ ಪತ್ನಿ ಕಳೆದ ಒಂದು ವಾರದಿಂದ ಮನೆಯಲ್ಲಿ ನಡೀತಾ ಇದ್ದಿದ್ದು ಜಗಳ ವಿಕೋಪಕ್ಕೆ ಹೋದಾಗ ಕೊಲೆ ಮಾಡಲು ಯತ್ನವನ್ನ ಮಾಡಿರೋದು. ಈ ವೇಳೆ ನಮ್ಮನ್ನು ಉಳಿಸಿಕೊಳ್ಳಲು ನಾವು ಹೋರಾಟವನ್ನ ಮಾಡಿದ್ವಿ. ಓಂ ಪ್ರಕಾಶ್ ಮೇಲೆ ಖಾರದ ಪುಡಿ ಮತ್ತು ಅಡುಗೆ ಆಯಿಲ್ ಅನ್ನ ಸುರಿದಿದ್ರು ಪಲ್ಲವಿ. ನಂತರ ಓಂ ಪ್ರಕಾಶ್ ಅವರ ಕೈಕಾಲನ್ನ ಕಟ್ಟಿ ಚಾಕುವಿನಿಂದ ಪಲ್ಲವಿ ಚುಚ್ಚಿದ್ದಾರೆ. ನಂತರ ತೀವ್ರ ರಕ್ತಸ್ರಾವದಿಂದ ನಿವೃತ್ತ DG ಓಂ ಪ್ರಕಾಶ್ ಸಾವನ್ನಪ್ಪಿರೋದು. ಅತ್ಯಂತ ಭೀಕರವಾಗಿ ಕೊಲೆಯನ್ನು ಮಾಡಿದ್ದಾರೆ. ಅಲ್ಲಿ ಪ್ರಶ್ನೆ ಬರುತ್ತೆ ಆಮೇಲೆ ಏನು ಅಂತಂದರೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹೋರಾಟ ಮಾಡಿದ್ದೀವಿ ಅಂತಿದೆಯಲ್ಲ, ಹೋರಾಟ ಮಾಡುವಂಥ ಸಂದರ್ಭದಲ್ಲಿ 10 ಬಾರಿ ಚಾಕುವನ್ನು ಚುಚ್ಚೋದಿದೆಯಲ್ಲ, ಅದು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಚುಚ್ಚೋದಲ್ಲ. ಅದು ಅವರ ವಿರುದ್ಧವಾಗಿ ಅಷ್ಟೊಂದು ಕೋಪ ಬಂದಾಗ ಅಷ್ಟೊಂದು ಚುಚ್ಚಿರ್ತಾರೆ. ಸೊ ಹಾಗಾಗಿ ಡಿಫೆನ್ಸಿವ್ ಮೋಡಲ್ಲಿ ಅದನ್ನು ಹೋಗೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಚಾಕು ಚುಚ್ಚಿದ್ದೀವಿ ಅಂತಂದರೆ 10 ಬಾರಿ, ಕುತ್ತಿಗೆಗೆ 2 ಬಾರಿ, ತಲೆಗೆ 2 ಬಾರಿ, ಅದು ಹಂಗಾಗಲ್ಲ. ಅದು ಯಾವುದೋ ಒಂದು ಆಕ್ರೋಶ, ಕೋಪ ಇದ್ದಾಗಲೇ ಅದನ್ನು ತೊಗೊಂಡು ಚುಚ್ಚುವಂಥ ಕೆಲಸ ನಡೆಯುತ್ತೆ. ಸೊ ಅವ್ರು ಹೇಳ್ಕೊಳ್ಬೋದು ಈಗ ಅದರ ಆ ಥರ ಡಿಫೆನ್ಸಿವ್ ಅಂಥೇಳಿ. ಏನೇ ಮಾಡಿದರೂ ಕೂಡ ಈಗ ಇಬ್ಬರು ಅಲ್ಲೇ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಕೊಲೆ ಯಾರು ಮಾಡಿದ್ದಾರೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ. ಕೊಲೆ ಮಾಡಿರೋದಂತೂ ಪತ್ನಿ ಅನ್ನೋದಿದೆ. ಮಗಳು ಅಲ್ಲೇ ಇದ್ದಿದ್ದು, ಮಗಳು ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ನೋಡಬೇಕು. ಬಟ್ ಏನು ಸಿಕ್ಕಿದ್ದು ಕೊನೆಯದಾಗಿ ಜೈಲಿಗೆ ಹೋಗಬೇಕಾಗತ್ತೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅವರು ಪಲ್ಲವಿಯವರು. ಮಗಳ ಕಥೆನೂ ಅಷ್ಟೇ ಆಗುತ್ತೇನೋ. ಈಗ ಸದ್ಯಕ್ಕಂತೂ ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಅವ್ರು ಹೇಳ್ಕೊಳ್ತಾ ಇರೋದಿಷ್ಟೇ, ಪಲ್ಲವಿಯವರು ಒಂದು ವಾರದಿಂದ ಹಿಂಗೆ ಜಗಳ ಆಗ್ತಾ ಇದ್ದಿದ್ದು, ಇದೇ ಜಗಳನೇ ವಿಕೋಪಕ್ಕೆ ಹೋಗಿದ್ದಕ್ಕೇ ಕೊಲೆ ಮಾಡೋಕ್ಕೆ ನಮ್ಮನ್ನು ಯತ್ನ ಮಾಡಿದ್ರು. ಅವರೇ ನಮ್ಮನ್ನು ಕೊಲೆ ಮಾಡೋಕ್ಕೆ ಯತ್ನ ಮಾಡಿದರು. ಸೊ ಹಾಗಾಗಿ ನಮ್ಮನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಹೋರಾಟವನ್ನು ಮಾಡಿ ಅವ್ರಿಗೆ ಖಾರದ ಪುಡಿ, ಅಡುಗೆ ಆಯಿಲೆಲ್ಲ ಹಾಕಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ.